ಇರೋದು ತರಕಾರಿ ತೊಗೊಂಡಿದ್ದೀನಿ. ಇದರಲ್ಲಿ ಮಿಕ್ಸ್ ಇದೆ, ಆಲೂಗಡ್ಡೆ, ಕ್ಯಾರೆಟು, ಬೀನ್ಸು, ಬದನೆಕಾಯಿ ಎಲ್ಲ ಇದೆ. ಒಗ್ಗರಣೆಗೆ ಈರುಳ್ಳಿ, ಟೊಮೊಟೊ, ಹಸಿರು ಮೆಣಸಿನಕಾಯಿ ಯೂಸ್ ಮಾಡ್ತಾಯಿದ್ದೀನಿ, ಕರಿಬೇವು, ಕೊತ್ತಂಬರಿ ಸೊಪ್ಪು. ಕುಕ್ಕರ್ ಇಟ್ಟಿದ್ದೀನಿ, ನಾನು ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ. ಇವಾಗ ಆಯಿಲ್ ಹಾಕಿದ್ದೀನಿ, ಸಾಸಿವೆ, ಸ್ವಲ್ಪ ಜೀರಿಗೆ, ಸ್ವಲ್ಪ ಆದಮೇಲೆ ಫ್ರೈ ಆದಮೇಲೆ ಕರಿಬೇವು, ಹಸಿಮೆಣಸಿನಕಾಯಿ ಹಾಕ್ತಾಯಿದ್ದೀನಿ. ಖಾರಕ್ಕೆ ಎಷ್ಟು ಬೇಕು ನೋಡ್ಕೊಂಡು ನೀವು ಹಾಕ್ಕೊಳ್ಳಿ. ನಾನು ಸ್ವಲ್ಪ ತರಕಾರಿ ಎಲ್ಲ ಜಾಸ್ತಿ ಇದೆ, ಹಾಗಾಗಿ ಜಾಸ್ತಿ ಹಾಕ್ತಾಯಿದ್ದೀನಿ ಇದು ಹಸಿಮೆಣಸಿನಕಾಯಿನ. ಮೆಣಸಿನಕಾಯಿ ಜಾಸ್ತಿ ಫ್ರೈ ಆಗೋದು ಬೇಡ, ಏಕೆಂದರೆ ಇದು ಬೇಯಿಸೋದ್ರಿಂದ ಅದನ್ನು ಫ್ರೈ ಏನು ಬೇಡ. ಈರುಳ್ಳಿ ಹಾಕಿದ್ದೀನಿ, ಅದು ಅಷ್ಟೇ ಜಾಸ್ತಿ ಬಾಯ್ಲ್ ಆಗೋದು ಬೇಡ. ಟೊಮೊಟೊನೂ ಕೂಡ ಆವಾಗಲೇ ಹಾಕಿದ್ದೀನಿ, ಏಕೆಂದರೆ ಇದು ಪಲ್ಯ ಅಲ್ವಾ, ತರಕಾರಿ ಪಲ್ಯ ಆಗಿರೋದ್ರಿಂದ ಅದೇನು ಎಣ್ಣೆಲಿ ಜಾಸ್ತಿ ರೋಸ್ಟ್ ಆಗಬೇಕು ಅಂತ ಏನಿಲ್ಲ, ಬೇಯಬೇಕು ಅಂತ ಏನಿರಲ್ಲ. ಇವಾಗ ವೆಜಿಟೇಬಲ್ಸ್ ಕೂಡ ಆ್ಯಡ್ ಮಾಡ್ತಿದ್ದೀನಿ, ತರಕಾರಿನೂ ಹಾಕಿದ್ದೀನಿ ನೋಡಿ. ಇದನ್ನು ನೀಟಾಗಿ ಎಣ್ಣೆಲಿ ಒಂದು ಸ್ವಲ್ಪ 5 ನಿಮಿಷ ಬಾಯ್ಲ್ ಆಗಬೇಕು. ಇದು ಕಲ್ಲುಪ್ಪು ಹಾಕ್ತಾಯಿದ್ದೀನಿ, ಹಸಿ ತರಕಾರಿ ಅಲ್ವಾ, ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ, ಆಮೇಲೆ ಉಪ್ಪು ಜಾಸ್ತಿ ಆಗಿಬಿಡುತ್ತೆ ನೋಡಿ. ಎಲ್ಲ ಉಪ್ಪು ಹಾಕಿ ಎಲ್ಲ ತರಕಾರಿ ಹಾಕ್ಬಿಟ್ಟು ಮಿಕ್ಸ್ ಮಾಡಿದ್ದೀನಿ. ಇದೊಂದು 5 ನಿಮಿಷ ಬೇಯಬೇಕು ನೋಡಿ. ತರಕಾರಿ ಇಷ್ಟು ಬಾಯ್ಲ್ ಆಗಿದೆ, ಉಪ್ಪು ಹಾಕಿದ ಮೇಲೆ ಆಯಿಲಲ್ಲೇ ಬಾಯ್ಲ್ ಆಗಿದೆ. ಅದು ತರಕಾರಿ ನೀರಿನ ಅಂಶ ಎಲ್ಲ ಬಿಟ್ಕೊಂಡು, ಇದಕ್ಕೆ ನಾನು 1 ಟೇಬಲ್ ಸ್ಪೂನಷ್ಟು ಸಾಂಬಾರು ಪುಡಿ, ಅಡುಗೆ ಮಾಡ್ತೀವಲ್ಲ, ಸಾಂಬಾರು ಮಾಡ್ತೀವಲ್ಲ, ಆ ಪೌಡರ್ ಹಾಕಿದ್ದೀನಿ. ಇದು ಮಿಕ್ಸ್ ಮಾಡ್ತಾಯಿದ್ದೀನಿ, ಕಂಪ್ಲೀಟ್ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿಬಿಟ್ಟು ಇವಾಗ ತೆಂಗಿನಕಾಯಿ ತುರಿ ಹಾಕೋಣ. ತೆಂಗಿನಕಾಯಿ ತುರಿ ಹಾಕ್ತಾಯಿದ್ದೀನಿ. ತೆಂಗಿನಕಾಯಿ ಹಾಕಿದ್ಮೇಲೆ ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ಳಿ. ಆಲೂಗಡ್ಡೆ ಸ್ವಲ್ಪ ಬೆಂದಿರೋದು ಕಡಿಮೆ ಇರುತ್ತೆ, ಸ್ವಲ್ಪ 1 ಲೋಟದಷ್ಟು ನೀರು ಹಾಕ್ಕೊಳ್ಳಿ ಸಾಕು. ಇದು ಇವಾಗ ಇನ್ನೊಂದು 5 ನಿಮಿಷ ಬಾಯ್ಲ್ ಆಗಬೇಕು, ಏಕೆಂದರೆ ಪೌಡ್ರ್ ಹಾಕಿದ್ದೀವಿ, ಆಮೇಲೆ ತೆಂಗಿನಕಾಯಿ ತುರಿ ಹಾಕಿದ್ದೀವಲ್ಲ, ಸೊ ಹಾಗಾಗಿ. ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು. ಇದು ಇನ್ನೊಂದು 5 ನಿಮಿಷ ಬೆಂದುಬಿಟ್ರೆ ಸಾಕು. ನಮಗೆ ತರಕಾರಿ ಹಳ್ಳಿ ಸ್ಟೈಲಲ್ಲಿ ತರಕಾರಿ ಪಲ್ಯ ತಿನ್ನೋದಕ್ಕೆ ರೆಡಿ ಆಗುತ್ತೆ. ಫೈನಲಿ ತರಕಾರಿ ಪಲ್ಯ, ಹಳ್ಳಿ ಸ್ಟೈಲು ತರಕಾರಿ ಪಲ್ಯ ರೆಡಿ ಆಯಿತು. ಇದು ದೋಸೆ, ಚಪಾತಿ, ಇಡ್ಲಿ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ. ನಾನು ರೊಟ್ಟಿ ಜೊತೆ ಮಾಡಿಕೊಂಡಿದ್ದೆ, ತುಂಬ ಚೆನ್ನಾಗಿದೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಏನಾದರೂ ಡೌಟ್ಸ್ಗಳಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.